ಬನ್ನಿ ಬನ್ನಿ. ಇವತ್ತು ಕರ್ನಾಟಕದಾದ್ಯಂತ ನಿನ್ನೆ ನರೇಂದ್ರ ಮೋದಿಜಿಯವರು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ, 140 ಕೋಟಿ ಜನರು ಕೂಡ ಖುಷಿಯಾಗುವಂತೆ, ಸಂತೋಷ ಪಡುವಂತೆ, ಹೆಮ್ಮೆ ಪಡುವಂತೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದು ಇವತ್ತಿನಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ, ಜಾರಿಗೊಂಡಿದೆ. ಅದೇನು ಅಂತ ಹೇಳಿದ್ರೆ, GST ತೆರಿಗೆಯ ಅಗಾಧವಾಗಿರ್ತಕ್ಕಂಥ ಇಳಿಕೆ. ನೀವು ಸ್ಕೂಟರ್ ತೆಗೆದುಕೊಂಡ್ರೆ, ಸ್ಕೂಟಿ ತೆಗೆದುಕೊಂಡ್ರೆ, ಟ್ರ್ಯಾಕ್ಟರ್ ತೆಗೆದುಕೊಂಡ್ರೆ, ಬೈಕ್ ತೆಗೆದುಕೊಂಡ್ರೆ, ಆಮೇಲೆ ಸಣ್ಣ ಕಾರುಗಳನ್ನು ಕೊಂಡುಕೊಂಡ್ರೆ, ಆಟೋಮೊಬೈಲ್ನ ಯಾವುದೇ ಸಣ್ಣ ಸಣ್ಣ ಪಾರ್ಟ್ಗಳನ್ನು ಕೊಂಡುಕೊಂಡ್ರೆ, ಹಾಲು, ಮಜ್ಜಿಗೆ, ಮೊಸರು, ಅಕ್ಕಿ, ಆಮೇಲೆ ಸೋಪು, ಶಾಂಪೂ, ಆಮೇಲೆ ಕಾಫಿ, ಟೀ, ತಿಂಡಿ ತಿನಿಸುಗಳು, ಅನೇಕ ಊಟೋಪಚಾರದ ವಿವಿಧ ಸಾಮಗ್ರಿಗಳು, ದವಸ ಧಾನ್ಯಗಳು, ಆಮೇಲೆ ಇನ್ಶೂರೆನ್ಸ್ ಸ್ಕೀಮ್ಗಳು, ನೂರಾರು ರೀತಿಯ ಔಷಧಿಗಳು, ಈ ಥರ ಸುಮಾರು ನಿಮಗೆ 100ಕ್ಕೆ 99ರಷ್ಟು, 1% ಆಚೆ ಈಚೆ ಆಗ್ಬೋದೇನೋ, 100ಕ್ಕೆ 99 ವಸ್ತುಗಳ, ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಇವತ್ತು ಕಡಿಮೆ ಆಗಿದೆ. ಹಾಗಾಗಿ ನರೇಂದ್ರ ಮೋದಿಜಿಯವರು ನಾಗರಿಕ ದೇವೋಭವ ಅಂತ ಕರೆದಿದ್ದಾರೆ. ನಾಗರಿಕರಿಗೆ ಒಳ್ಳೆಯದಾಗಬೇಕು, ಜನಸಾಮಾನ್ಯರಿಗೆ ಒಳ್ಳೆಯದಾಗಬೇಕು, ನಾಗರಿಕ ದೇವೋಭವ ಅಂತ ನಾಗರಿಕರಿಗೆ ಒಳ್ಳೆಯದು ಮಾಡಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಇವತ್ತು ಕರ್ನಾಟಕದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ತಾನೇ ನಾವೆಲ್ಲರೂ ಕೂಡ ರಸ್ತೆಗೆ ಹೋಗಿ ಕಿರಾಣಿ ಅಂಗಡಿಗಳಿಗೆ ಮತ್ತು ಬೇರೆ ಬೇರೆ ಶಾಪ್ಗಳಿಗೆ ಹೋಗ್ಬಿಟ್ಟು ಸಿಹಿಯನ್ನು ಹಂಚಿ ಸಂಭ್ರಮವನ್ನು ನಾವು ಆಚರಿಸಿದ್ದೇವೆ, ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಪಟ್ಟಿದ್ದೇವೆ. ಈ ಥರ ರಾಜ್ಯದ 100 ಕಡೆಗಳಲ್ಲಿ ನರೇಂದ್ರ ಮೋದಿಜಿಯವರ ಮತ್ತು ನಿರ್ಮಲಾ ಸೀತಾರಾಮನ್ ರವರ GST ಕೌನ್ಸಿಲ್ ಸಭೆಯ ನಿರ್ಣಯವನ್ನು ಸ್ವಾಗತ ಮಾಡಿದ್ದೇವೆ. ಹಾಗಾಗಿ ಇದರಿಂದ ಹತ್ತತ್ರ ಸುಮಾರು 2 ಲಕ್ಷ ಕೋಟಿಗಿಂತ ಹೆಚ್ಚು, 2 ಲಕ್ಷ ಕೋಟಿಯಿಂದ 2.5 ಲಕ್ಷ ಕೋಟಿಯಷ್ಟು ಹಣ ಜನರಿಗೆ ಉಳಿತಾಯ ಆಗ್ತಾ ಇದೆ. ಜನರಿಗೆ, ಸಾಮಾನ್ಯ ಜನರಿಗೆ, ಬಡವರಿಗೆ, SC ST OBC ಅವರಿಗೆ ಸುಮಾರು 2 ಲಕ್ಷ ಕೋಟಿಯಿಂದ 2.5 ಲಕ್ಷ ಕೋಟಿ ಜನರ ಕೈಗಳಿಗೆ ಉಳಿತಾಯ ಆಗ್ತಾ ಇದೆ. ಆ ರೀತಿಯ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರ. ಆದರೆ ಇನ್ನೊಂದು ಕಡೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಬೆಲೆಯನ್ನು ಏರಿಕೆ ಮಾಡಿದೆ. ಈಗ ಉದಾಹರಣೆಗೆ ರಿಜಿಸ್ಟ್ರೇಷನ್ ಶುಲ್ಕ ಜಾಸ್ತಿ ಮಾಡಿದೆ, ಮೆಟ್ರೋ ದರವನ್ನು ಜಾಸ್ತಿ ಮಾಡಿದೆ, ಬಸ್ ದರವನ್ನು ಜಾಸ್ತಿ ಮಾಡಿದೆ, ಹಾಲಿನ ದರವನ್ನು ಜಾಸ್ತಿ ಮಾಡಿದೆ, ಮದ್ಯದ ದರವನ್ನು ಜಾಸ್ತಿ ಮಾಡಿದೆ, ದೇವಸ್ಥಾನಗಳನ್ನು ಪ್ರವೇಶ ಮಾಡೋದಕ್ಕೆ ಮುಜರಾಯಿ ಟೆಂಪಲ್ ಅದನ್ನು ಕೂಡ ಜಾಸ್ತಿ ಮಾಡಿದೆ. ಆಮೇಲೆ ಇದು ಕಾರ್ಗಳ ಬೆಲೆಯನ್ನು ಜಾಸ್ತಿ ಮಾಡಿದೆ, ದೊಡ್ಡ ದೊಡ್ಡ ಕಾರುಗಳದು. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಡೀಸೆಲ್, ಪೆಟ್ರೋಲ್ನಿಂದ ಹಿಡ್ಕೊಂಡು, ಹಾಲಿನಿಂದ ಹಿಡ್ಕೊಂಡು ಇವರು ಬೆಲೆಯನ್ನು ಜಾಸ್ತಿ ಮಾಡಿದರು. ಮದ್ಯದ ಬೆಲೆಯನ್ನು ಸುಮಾರು 3-4 ಸಾರಿ ಹೆಚ್ಚಿಗೆ ಮಾಡಿದರು. ಹಾಗಾಗಿ ನರೇಂದ್ರ ಮೋದಿಜಿ ಅವರು ಬೆಲೆಯನ್ನು ಕಡಿಮೆ ಮಾಡೋದಕ್ಕೆ ಹೆಸರಾಗಿದ್ರೆ, ನರೇಂದ್ರ ಮೋದಿಜಿ ಅವರು ತೆರಿಗೆಯನ್ನು ಕಡಿಮೆ ಮಾಡೋದಕ್ಕೆ ಹೆಸರಾಗಿದ್ರೆ, ಸಿದ್ದರಾಮಯ್ಯ ಅವರು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಅವರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬೆಲೆಯನ್ನು ಹೆಚ್ಚು ಮಾಡಿದೆ, ತೆರಿಗೆಯನ್ನು ಹೆಚ್ಚು ಮಾಡಿದೆ, ಜನಸಾಮಾನ್ಯರಿಗೆ ಒಳ್ಳೆ ಪೆಟ್ಟನ್ನು ಕೊಟ್ಟಿದೆ. ಜನಸಾಮಾನ್ಯರಿಗೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ ಇದಾಗಿದೆ. ಈ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಸರ್ಕಾರ ಒಳ್ಳೊಳ್ಳೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರೆ, ಹೈವೇಗಳನ್ನು ನಿರ್ಮಾಣ ಮಾಡ್ತಾ ಇದ್ರೆ, ಸೇತುವೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಅವರ ಸರ್ಕಾರ
ಗುಂಡಿಗಳ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಗುಂಡಿ ಮುಚ್ಚೋದಕ್ಕೂ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ರೈತರು ಬಹಳಷ್ಟು ಪೇಚಾಟದಲ್ಲಿದ್ದಾರೆ, ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಯಥೇಚ್ಛವಾಗಿರ್ತಕ್ಕಂಥ ಮಳೆ, ನಿರೀಕ್ಷೆಗಿಂತ ಹೆಚ್ಚು ಮಳೆ ಬಂದಿದ್ರಿಂದ ಬೆಳೆಯೆಲ್ಲ ಲಾಸ್ ಆಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಏನು ಕೂಡ ಪರಿಹಾರವನ್ನು ಕೊಟ್ಟಿಲ್ಲ ಸರ್ಕಾರ. ಆದರೆ ನರೇಂದ್ರ ಮೋದಿಜಿ ಸರ್ಕಾರ ಜನರ ಕಷ್ಟಗಳನ್ನು ನೋಡಿಬಿಟ್ಟು, ಜನರು ಏನನ್ನ ನಿರೀಕ್ಷೆ ಮಾಡ್ತಿದ್ದಾರೆ, ಜನರ ಬೇಕು ಬೇಡಗಳಿಗೆ ತಕ್ಕಂತೆ ಕರ್ನಾಟಕ ರಾಜ್ಯದ ಜನರಿರ್ಬೋದು, ಇಡೀ ದೇಶದ ಜನರಿರ್ಬೋದು, ಇಡೀ ಪ್ರಪಂಚವೇ ನರೇಂದ್ರ ಮೋದಿ ಸರ್ಕಾರವನ್ನು ಇಷ್ಟಪಡ್ತಾ ಇದೆ. ಪಕ್ಕದ ನೇಪಾಳದ ಜನ ಹೇಳಿದ್ರು ನರೇಂದ್ರ ಮೋದಿಜಿ ಜೈಸಾ ಲೀಡರ್ಶಿಪ್ ಚಾಹಿಯೆ. ಶ್ರೀಲಂಕಾದ ಜನ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಜೈಸಾ ಪ್ರಧಾನಮಂತ್ರಿ ಚಾಹಿಯೆ. ಅಮೆರಿಕದಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ ತರದ ನಾಯಕರು ಬೇಕು ನಮಗೆ ಅಂತ. ಹಿಂಗೆ ನರೇಂದ್ರ ಮೋದಿಜಿಯವರು ಒಂದು ದಸರಾ ಹಬ್ಬದ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿ ಅವರಿಗೆ ಆಯುಷನ್ನು ಹೆಚ್ಚು ಮಾಡಲಿ ಚಾಮುಂಡೇಶ್ವರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ.